ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ಪಂಚಕೋಶಗಳ ಬಗ್ಗೆ ಆ ಪಂಚಕೋಶಗಳು ಯಾವ ಶರೀರದಲ್ಲಿ ಇದ್ದಾವ, ದೇಹದಲ್ಲಿ ಆ ಪಂಚಕೋಶಗಳು ಯಾವ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾವ, ಹಾಗೆ ಆ ಪಂಚಕೋಶಗಳಿಂದ ಕೂಡಿದ ಈ ಶರೀರ, ಇಂಥ ಶರೀರ ಯಾವುದನ್ನ ಊಟ ಮಾಡ್ತಾ ಇತ್ತು, ಅದರಲ್ಲಿ ಪಂಚಕೋಶಗಳು ಹೇಗಿದ್ದಾವ? ಒಂದು ಅಕ್ಕಿಯ ಅನ್ನವನ್ನು ಉಂಡು ಬದುಕ್ತದಲ್ಲ ದೇಹ, ಇಂಥ ದೇಹ ಅಂಥ ಅನ್ನದಲ್ಲಿ ಹೇಗ ಪಂಚಕೋಶಗಳಿಗೆ ಸಂಬಂಧಪಟ್ಟಂಗ ಇಡೀ ಪಂಚಕೋಶಗಳಿಗೆ ಹೆಂಗ ಅನ್ನ ಆಹಾರ ಆಗ್ತದೆ, ಅಂಥ ಅನ್ನ ಸ್ಥೂಲ ದೇಹಕ್ಕೆ ಹೇಗ, ಅಂಥದ್ದು ಸೂಕ್ಷ್ಮ ದೇಹಕ್ಕೆ ಅಂದ್ರ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಕ್ಕೆ ಹೇಗ, ಹಾಗೇನೆ ಆನಂದಮಯ ಕೋಶವನ್ನ ಹೇಗೆ ತಲುಪ್ತದೆ ಅಂತ ಸವಿವರವಾಗಿ ನಾವೆಲ್ಲ ನೋಡಿದೀವಿ. ಹಾಗೇನೆ ಒಂದೊಂದು ಕೋಶದಲ್ಲಿ ಸ್ಥಿತನಾದ ವ್ಯಕ್ತಿ ಯಾವ ಕೋಶದಲ್ಲಿ ಆತ ನಿಲುಗಡೆಯನ್ನ ಮಾಡಿರ್ತಾನೋ ಆ ಕೋಶದಲ್ಲಿ ಆತನ ವರ್ತನೆಗಳು ಹೇಗಿರ್ತಾವ, ಆತನ ಕಾರ್ಯಚಟುವಟಿಕೆಗಳು ಹೇಗಿರ್ತಾವ, ಹೆಂಗ ಅನ್ನಮಯ ಕೋಶದಲ್ಲಿ ಸ್ಥಿತನಾದ ವ್ಯಕ್ತಿಯ ವರ್ತನೆಗಳು, ಆತನ ಬದುಕ ಹೇಗಿರ್ತದ, ಯಾವ ಕಾರಣಕ್ಕಾಗಿ ಆತ ಹಂಗ ಮಾಡ್ತಾ ಇರ್ತಾನ, ಎಲ್ಲವನ್ನ ನಾವು ನಿನ್ನೆಯ ದಿನ ನೋಡಿದ್ವಿ. ಯಾವಾಗ ಅನ್ನಮಯ ಕೋಶದಲ್ಲಿ ಸ್ಥಿತನಾಗಿ ಅದೇ ಒಂದು ಸ್ಥಳದಲ್ಲಿ ಆ ಸ್ತರದಲ್ಲಿ ಇರ್ತಾನ, ಆವಾಗ ಆತನಿಗೆ ಅನ್ನವೇ ಬ್ರಹ್ಮಾಗಿ ಮಾರ್ಪಡುತ್ತದೆ. ಊಟವೇ ಅಷ್ಟು ಸುಖ ಅನ್ನಿಸ್ತದೆ. ಸದಾಕಾಲ ಊಟದ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಅದಕ್ಕಾಗಿ ಬದುಕ್ತಾನೆ. ಹಾಗ ಪ್ರಾಣಮಯ ಕೋಶದಲ್ಲಿ ಇರುವ ವ್ಯಕ್ತಿ ಸದಾಕಾಲ ಪ್ರಾಣದ ಪಟುತ್ವವನ್ನ
ದೇಹಕ್ಕೆ ಹೆಚ್ಚು ಶಕ್ತಿಯನ್ನ, ಹೆಚ್ಚು ದೀರ್ಘಾವಧಿ ಆಯುಷ್ಯವನ್ನ ಹೇಗೆ ನಾನು ಪಡೆಯೋದು ಅಂತ ಅಂತಹ ಸಾಧನಗಳಲ್ಲಿ ಆತ ತೊಡಗ್ತಾ ಇರ್ತಾನೆ. ಮೂರನೇದ್ದು ಮನೋಮಯ ಕೋಶದಲ್ಲಿ ಸ್ಥಿತನಾದ ವ್ಯಕ್ತಿ ತನ್ನ ಕಲ್ಪನೆಗಳಿಂದ ಶೃಂಗಾರವನ್ನ ಮಾಡ್ತಾ ತನ್ನ ಬದುಕನ್ನು ಹಾಗ ಮಾಡ್ತಾನ, ಹಾಂಗ ಜಗತ್ತನ್ನು ಹಂಗ ಕಾಣ್ತಾನ. ಇಡೀ ಜಗತ್ತಿನಲ್ಲಿ ತನ್ನದೇ ಒಂದು ಪ್ರತಿಬಿಂಬವನ್ನ ಆತ ಮೂಡಿಸ್ತಾನ. ಹೆಂಗ ಪ್ರತಿಯಾಗಿ ಒಂದು ಸಾಹಿತ್ಯವನ್ನ ಬರಿತಾನ, ಆತ ಅದರಲ್ಲಿ ಪ್ರತಿ ಸೃಷ್ಟಿಯನ್ನ ಮಾಡುವ ತವಕವನ್ನ ಹೊಂದಿರುತ್ತಾನ. ಹಂಗ ಅದ ಕಲ್ಲ ಮಣ್ಣು ತಗಂಡು ಮನವನ್ನ ಬಳಸಿ ಮನೆಯನ್ನ ಕಟ್ಟುತ್ತಾನ. ಹಾಂಗ ಬದುಕ್ತಾನ. ಹಾಂಗ ವಿಜ್ಞಾನಮಯ ಕೋಶದಲ್ಲಿ ಸ್ಥಿತನಾದ ವ್ಯಕ್ತಿ ಸದಾ ಸಂಶೋಧನೆ ಮಾಡ್ತಾನ. ಬುದ್ಧಿಯಿಂದ ಅರಿಯುವ ಪ್ರಯತ್ನವನ್ನ ಮಾಡ್ತಾನ. ಹೀಗೆ ನಾವೆಲ್ಲ ಇಷ್ಟೆಲ್ಲ ನೋಡಾಕತ್ತೀವಿ. ಹೆಂಗ ಅರಿಯುವ ಪ್ರಯತ್ನ ಮಾಡ್ತೀವಿ ಅಂದ್ರ ನಾವೆಲ್ಲ ಬುದ್ಧಿಯನ್ನ ಬಳಸಿ ಹಂಗ ಇರಾಕತ್ತೀವಿ. ಬುದ್ಧಿಯ ಕಾರ್ಯ. ಹಾಗ ಕೊನೆಗೆ ಆನಂದಮಯ ಕೋಶದಲ್ಲಿ ಎಲ್ಲಾ ಕೋಶಗಳು ಕೂಡ ಕೊನೆಗೆ ಆನಂದಮಯ ಕೋಶಕ್ಕಾಗಿ ತವಕಿಸ್ತವ. ಎಲ್ಲರೂ ಕೊನೆಗೆ ಆನಂದಮಯ ಕೋಶದಲ್ಲಿ ಬಂದು ಸ್ವಲ್ಪ ಎದ್ದು ಮತ್ತೆ ತಮ್ಮ ಕರ್ಮಗಳಲ್ಲಿ ಜಾರ್ತಾರೆ. ಈ ದಿನ ಇನ್ನೊಂದು ಸಂಗತಿಯ ಬಗ್ಗೆ ಒಂದಿಷ್ಟು ಬೆಳಕ ಚೆಲ್ಲೋಣ. ಹೆಂಗ ಈ ದೇಹ ಯಾವ ಆಹಾರವನ್ನ ಊಟ ಮಾಡುತ್ತದೆ, ಆ ಆಹಾರದಲ್ಲಿ ಆ ಅನ್ನದಲ್ಲಿ ಪಂಚಕೋಶಗಳನ್ನ ನೋಡಿದಿವಿ. ಅಂಥ ಪಂಚಕೋಶಗಳಲ್ಲಿ ಸ್ಥಿತನಾದ ವ್ಯಕ್ತಿಯ ವರ್ತನೆಗಳನ್ನು ನೋಡಿದಿವಿ. ಹಾಗ ಇನ್ನೊಂದಿಷ್ಟು ಈ ದಿನ ಬೆಳಕ ಚೆಲ್ಲೋದು ಸುಮ್ಮನೆ ಒಂದು ಅವಕಾಶ ಐತಿ ಅಂತ ಬೆಳಕ ಚೆಲ್ಲೋದು. ಏನು ಅಂದ್ರೆ ಒಂದು ಪ್ರಶ್ನೆ ಬಂತು. ಏನು ಪ್ರಶ್ನೆ ಅಂದ್ರೆ ಅನ್ನವೂ ಕೂಡ ವ್ಯಷ್ಟಿ, ಅದು ಒಂದು ದೇಹ. ನಿನ್ನ ದೇಹವೂ ಒಂದು ದೇಹ. ಹೆಂಗ ಅನ್ನ ಅಂತ ತಾವೇನು ಪದ ಪ್ರಯೋಗ ಮಾಡಿದರೆ ಅಥವಾ ಅನ್ನದ ಬಗ್ಗೆ ಏನು ಹೇಳಿದರೆ ಅಂತ ಅನ್ನವೂ ಕೂಡ ಅದು ಒಂದು ದೇಹ. ದೇಹ ಅಂದ ಬಳಿಕ ಅದು ವ್ಯಷ್ಟಿ ದೇಹ. ನಿನ್ನ ದೇಹವೂ ವ್ಯಷ್ಟಿ ದೇಹ, ಹಾಂಗ ಅನ್ನವೂ ವ್ಯಷ್ಟಿ ದೇಹ ಆತು. ಆದ್ರೆ ಸಮಷ್ಟಿ ದೇಹದಲ್ಲಿ ಪಂಚಕೋಶಗಳು ಹೇಗಿದಾವ ಸ್ವಲ್ಪ ಹೇಳ್ರಿ ಅಂತ ಪ್ರಶ್ನೆ ಬಂದಿತ್ತು. ಇಂದು ನಾವು ನೋಡ್ತಾ ಇರೋದು ಇಂಥ ಸಮಷ್ಟಿ ದೇಹದಲ್ಲಿ ಹೇಗೆ ಪಂಚಕೋಶಗಳು ಇದಾವ. ವ್ಯಷ್ಟಿ ದೇಹ ಜೀವಂದು, ಸಮಷ್ಟಿ ದೇಹ ಈಶನದು. ನಿಮ್ಮೆಲ್ಲ ದೇಹಗಳು ವ್ಯಷ್ಟಿ ದೇಹ. ವ್ಯಷ್ಟಿ ದೇಹ ಅಂದ್ರೆ ಒಂದು ತುಂಡ. ಜೀವನ ಭೋಗಕ್ಕ ಹೆಂಗ ತಯಾರಾದ ದೇಹಕ್ಕ ವ್ಯಷ್ಟಿ ದೇಹ ಅಂತ ಕರೀತಾರ. ಅಂದ್ರ ಇಲ್ಲೇ ಕುಂತು ಜೀವನು ಈ ದೇಹವನ್ನ ಉಪಯೋಗಿಸಿ ಭೋಗಿಸ್ತಾನ. ಆಗ ಅಂಥ
ಈಶನ ದೇಹಕ್ಕ ಸಮಷ್ಟಿ ದೇಹ ಅಂತ ಕರೀತಾರೆ. ಇಂಥ ಸಮಷ್ಟಿ ದೇಹದಲ್ಲಿ ಪಂಚಕೋಶಗಳು ಹೇಗಿದ್ದಾವ, ಅಲ್ಲೇ ಪಂಚಕೋಶಗಳು ಇದ್ದಿದ್ವು ಅಂದ್ರೆ ಇಲ್ಲಿ ಮಾತ್ರ ಬರ್ಬೋದಾಗಿತ್ತು, ಇಲ್ಲದೇ ಇದ್ರೆ ಹೇಗೆ ಬರ್ತಿತ್ತು? ಹಂಗ ಸಮಷ್ಟಿ ದೇಹದಲ್ಲಿಯೂ ಕೂಡ ಪಂಚಕೋಶಗಳನ್ನ ನೋಡುವ ಪ್ರಯತ್ನವನ್ನ ಗುರು ಮಾಡಾಕಚ್ಚಾನ. ಹೀಗೆ ಸುಮ್ಮನೆ ತಾವು ನೋಡಿ ಯಾವುದಕ್ಕೆ ಸಮಷ್ಟಿ ದೇಹ ಅಂತ ಕರಿಬೇಕು ಅಂದ್ರ ಸುಮ್ಮನೆ ತಾವು ಅದನ್ನ ಭಾವಿಸಿ ನೋಡಿ. ಹೇಗ ಅಂದ್ರ ಹೀಗ ಒಂದು ಕಾಳೈತಿ, ಹಿಂಗ ಜೋಳದ ಕಾಳನ್ನ ಒಂದು ಪ್ರತ್ಯೇಕವಾಗಿ ತಗೊಂಡ್ವಿ ಅಂದ್ರೆ ಅದಕ್ಕ ಜೋಳದ ಒಂದು ಕಾಳು ಅಂತ ನಾವು ಕರಿತೀವಿ. ಅದ ಕಾಳನ್ನ ಅನಂತವಾಗಿ ಇದ್ದುವು, ಬಹಳಷ್ಟು ಇದ್ದುವು ಅಂದ್ರ ಅದನ್ನ ರಾಶಿ ಅಂತ ಕರಿತೀವಿ. ಅಂದ್ರ ಒಂದು ಜೋಳದ ರಾಶಿ ಇನ್ನೊಂದು ಜೋಳದ ಕಾಳು. ಏನು ಜೋಳದ ರಾಶಿಯಲ್ಲಿ ಈ ಕಾಳಿಲ್ಲೇನಂದ್ರ ಐತಿ, ಹೆಂಗೈತಿ ಅಂದ್ರ ಕಾಳುಗಳ ಒಟ್ಟು ಸಮೂಹವೇ ರಾಶಿ. ಹಂಗ ಪ್ರತ್ಯೇಕವಾಗಿ ತಗೊಂಡಾಗ ಕಾಳ, ಹೆಂಗ ಅವುಗಳು ಒಟ್ಟುಗೂಡಿದಾಗ ಒಂದು ರಾಶಿ, ಜೋಳದ ರಾಶಿ, ಭತ್ತದ ರಾಶಿ. ಹಂಗ ಈ ಜಗತ್ತಿನಲ್ಲಿ ಎಷ್ಟು ದೇಹಗಳಿದಾವ? ಏನು ಒಂದು ದೇಹ ಏನು? ಹಂಗ ಒಂದು ಕಾಳು ತಗೊಂಡಾಗ ವ್ಯಷ್ಟಿ ದೇಹ, ಅಷ್ಟು ತಗೊಂಡಾಗ ಸಮಷ್ಟಿ ದೇಹ. ಎಲ್ಲ ದೇಹಗಳ ಒಟ್ಟುಗೂಡುವಿಕೆಯೇ ಅದು ಸಮಷ್ಟಿಯಾಗಿ ಮಾರ್ಪಡುತ್ತದೆ. ಇಂಥ ಜೀವಿಗಳಿಗೆ ಹಿಂಗ ಒಂದು ದೇಹವನ್ನ ಕೊಟ್ಟಿದೆಯಲ್ಲ, ಇಂಥ ಜೀವಿಗಳಿಗೆ ದೇಹಗಳು ಹೆಂಗ ರೂಪುಗೊಂಡುವು, ಎದರಿಂದ ರೂಪುಗೊಂಡುವು ಅಂದ್ರ 3 ದೇಹಗಳು ಹೆಂಗ ರೂಪುಗೊಂಡುವು ಅಂತ ನಾವ ನೋಡಿವಲ್ಲ. ಪಂಚೀಕೃತ ಪಂಚಮಹಾಭೂತದಿಂದ ಸ್ಥೂಲ ದೇಹ, ಅಪಂಚೀಕೃತ ಪಂಚಮಹಾಭೂತದಿಂದ ಸೂಕ್ಷ್ಮ ದೇಹ. ಇವು ಹೇಗ ರೂಪುಗೊಂಡುವು, ಇವು ಹೇಗ ರಚನೆಗೊಂಡುವು, ಹಿಂಗ ಸಂರಚನೆಗೊಂಡು ಜೀವಿಗಳ ಭೋಗಕ್ಕೆ ಹೆಂಗ ದೇಹ ಅನುಕೂಲ ಆತಂತ ನಾವೆಲ್ಲ ನೋಡೀವಿ. ಅಂದ್ರ ಎಲ್ಲ ದೇಹಗಳು ಕೂಡ ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡದ. ಅಂಥ ಪಂಚಮಹಾಭೂತಗಳು ಏನ್ ಇದಾವ, ಅವು ಈ ದೇಹಗಳ ಒಂದು ಸಮಷ್ಟಿ ರೂಪ. ಅದು ಈಶನ ಅನ್ನಮಯ ಕೋಶ. ಆ ದೇಹದ ಅನ್ನಮಯ ಕೋಶ. ಈ ಇಡೀ ಭೂಮಂಡಲ ಏನದ, ಇದು ಇಲ್ಲಿ ಭೂಮಂಡಲ ಅಂತಲ್ಲ, ಈ ಭೂಮಿಗೆ ಸಂಬಂಧಪಟ್ಟಂಗ ಭೂಮಂಡಲ ಅಂತಲ್ಲ, ಎಲ್ಲ ಭೂಮಿ ಅಂದ್ರ ಎಲ್ಲೆಲ್ಲಿ ಎಷ್ಟರೇ ಗ್ರಹಗಳಿರ್ಲಿ ಈ ಅಸ್ತಿತ್ವದಲ್ಲಿ, ಅವೆಲ್ಲವೂ ಈಶನ ಅನ್ನಮಯ ಕೋಶ. ಅಂದ್ರ ಸಮಷ್ಟಿ ದೇಹದ ಅನ್ನಮಯ ಕೋಶ. ಹಾಗ ವ್ಯಕ್ತಿಗೆ ಇಂಥ ಸ್ಥೂಲವಾದ ದೇಹ ಅನ್ನಮಯ ಕೋಶ ಅಂತ ನಾವು ಕರೆದೇವಿ. ಹಂಗ ಈ ಭೂಮಿ ಈ ದೇಹಗಳ ಸಮಷ್ಟಿ ರೂಪ. ಯಾಕಂದ್ರ ಈ ಭೂಮಿಯಲ್ಲಿ ಎಲ್ಲಾ ದೇಹಗಳು ಸಮಷ್ಟಿಯಾಗಿದಾವ. ಈ ದೇಹಗಳು ಬಂದದ್ದು ಭೂಮಿಯಿಂದ.
ಈ ಪಂಚಮಹಾಭೂತಗಳೆಲ್ಲ ಸೇರಿರೋದು ಈ ಭೂಮಿಯಲ್ಲಿ. ಈ ಭೂಮಿಯಿಂದ ಈ ದೇಹಗಳೆಲ್ಲ ಹುಟ್ಟಿವೆ ಅಂದ ಬಳಿಕ ಆ ಭೂಮಿ ಈ ಎಲ್ಲ ದೇಹಗಳ ಸಮಷ್ಟಿ ರೂಪ ಅದು. ಇಂಥ ಭೂಮಿಗಳು ಎಷ್ಟರೇ ಇರ್ಲಿ, ಇಂಥ ಸ್ಥೂಲವಾದ ಹಿಂಗ ವಸ್ತುಗಳು ಎಷ್ಟರೇ ಇರ್ಲಿ, ಅವು ಎಲ್ಲರೇ ಇರ್ಲಿ, ನನಗ ಗೊತ್ತಿದ್ದ ಜಾಗದಾಗಿರ್ಲಿ, ನನಗ ಗೊತ್ತಿಲ್ಲಾರದ ಜಾಗದಾಗಿರ್ಲಿ, ಹಿಂಗ ಚಂದ್ರ ಒಬ್ಬದೇನ ಅವ ಅದೇನಂತ ಗೊತ್ತೈತಷ್ಟ, ನಾ ಏನವನ್ ನೋಡಿಲ್ಲ. ಮತ್ತೆ ಚಂದ್ರನ್ನು ಮಿಕ್ಕಿ ಇರುವಂತ ಇನ್ನೂ ಗೊತ್ತಿರ್ಲಾರ್ದ ಎಷ್ಟೋ ಗ್ರಹಗಳು ಅಸ್ತಿತ್ವದಲ್ಲಿ ಇದಾವ. ಅವು ಅನಂತ ಕೋಟಿ, ಅಂದ್ರೆ ಲೆಕ್ಕ ಹಾಕಕ್ಕಿಲ್ಲ. ಅಷ್ಟು ಇದ್ರೂ ಕೂಡ ಅಲ್ಲಿ ಸ್ಥೂಲವಾದ ಒಂದು ವಸ್ತು ಐತಿ ಅಂದ್ರೆ ಅದು ಸಮಷ್ಟಿ ದೇಹದ ಅನ್ನಮಯ ಕೋಶ. ಅಂದ್ರೆ ಇಡೀ ಭೂಮಂಡಲ ಏನದ ಅದೆಲ್ಲವೂ ಅನ್ನಮಯ ಕೋಶ. ಮತ್ತೆ ಬರೀ ಭೂಮಿ ಬರೀ ಸ್ಥೂಲವಾಗಿ ಐತೇನೋ ಅಂದ್ರ ಸ್ವಲ್ಪ ವಿಚಾರ ಮಾಡಿ, ಭೂಮಿಯಲ್ಲಿ ಪ್ರಾಣ ಇದೆ. ಇಂಥ ವಿರಾಟ ವಿಶ್ವಸ್ವರೂಪವಾದ ಎಷ್ಟು ಅದ್ಭುತ ವಿಸ್ತಾರವಾದ ಈ ಭೂಮಿ, ಈ ಭೂಮಿಯಲ್ಲಿ ಪ್ರಾಣ ಇದೆ. ಹಿಂಗ ಒಂದ ಕಾಳ ನೀನು ಭೂಮಿಗೆ ಸೇರಿಸಿದಿ ಅಂದ್ರ ಅದು ತನ್ನ ಪ್ರಾಣ ಶಕ್ತಿಯಿಂದ ಅನಂತ ಕಾಳುಗಳನ್ನ ಹೊರಗೆ ಕೊಡುತ್ತದೆ, ಚೆಲ್ಲುತ್ತದೆ. ಈ ಭೂಮಿಯ ಒಳಗ ಒಂದು ಪ್ರಾಣ ಶಕ್ತಿ ಅದೇ. ಆ ಪ್ರಾಣ ಶಕ್ತಿ ಇರದೆ ಹೋದ್ರೆ ಈ ಭೂಮಿಯ ಮೇಲೆ ಇಷ್ಟು ಜೀವಿಗಳು ಹುಟ್ಟಕ್ ಹೆಂಗ ಸಾಧ್ಯ? ಎಲ್ಲ ಜೀವಿಗಳಿಗೂ ಕೂಡ ತನ್ನ ಪ್ರಾಣವನ್ನ, ಅಂದ್ರ ಭೂಮಿಯಲ್ಲಿ ಉದುಗಿರುವ ಪ್ರಾಣವನ್ನ ಅದು ಎಲ್ಲ ಜೀವಿಗಳೊಳಗೆ ಇಟ್ಟ ಕಳಿಸದಲ್ಲ. ಎಷ್ಟು ಭೂಮಿಯಿಂದ ಉತ್ಪನ್ನವಾದ ಹಿಂಗ ಅವು ಜೀವಿಗಳದೇವ, ಅವು ಸಸ್ಯಗಳಿರ್ಲಿ, ಅವು ದೇಹಗಳೇ ಆಗಿರ್ಲಿ, ಅವುಗಳೆಲ್ಲರಲ್ಲಿಯೂ ಪ್ರಾಣ ಐತಿ. ಎದಕ್ಕಂದ್ರ ಭೂಮಿಯಿಂದ ಈ ಸ್ಥೂಲ ದೇಹ ಬಂದದ, ಅದ ಭೂಮಿಯಲ್ಲಿ ಉದುಗಿರುವ ಪ್ರಾಣಮಯ ಕೋಶದಿಂದ ಈ ದೇಹಕ್ಕೆ ಪ್ರಾಣ ಬಂದದ. ಅಂದ್ರ ಇಡೀ ವಿಶ್ವ ಅಂದ್ರ ಇಡೀ ಎಲ್ಲ ಪ್ರಾಣ ಅಂದ್ರ ವ್ಯಷ್ಟಿಯಲ್ಲಿರುವ ಎಲ್ಲ ಪ್ರಾಣವನ್ನ ಒಟ್ಟುಗೂಡಿಸಿದಾಗ ಅದು ಒಂದು ಪ್ರಾಣದ ಸಮಷ್ಟಿ ಆಗ್ತದ. ಅಂಥ ಪ್ರಾಣದ ಸಮಷ್ಟಿ ಎಲ್ಲೈತಿ ಅಂದ್ರ ಭೂಮಿಯ ತ್ಯಾಳದಲ್ಲಿ, ಭೂಮಿಯ ಒಳಗೈತಿ. ಆ ಪ್ರಾಣ ಶಕ್ತಿ ಇದ್ದದಕ್ಕ ಇವು ಬೆಳೆದಾವ. ಎಲ್ಲ ಜೀವಿಗಳಲ್ಲಿರುವ ಪ್ರಾಣವನ್ನ ಒಟ್ಟುಗೂಡಿಸಿದರೆ, ಎಲ್ಲ ಭೂಮಿಯಲ್ಲಿರುವ ಪ್ರಾಣವನ್ನ ಒಟ್ಟುಗೂಡಿಸಿದರೆ ಇಂಥ ಸಮಷ್ಟಿ ಏನಂತ ಕರೀತಾರಂದ್ರ ಇದು ಸಮಷ್ಟಿ ದೇಹದ ಪ್ರಾಣಮಯ ಕೋಶ. ಎಲ್ಲರ ಸ್ಥೂಲ ದೇಹವನ್ನ ಹಿಂಗ ಕೂಡಿಸಿದ್ರ ಅದು ಅನ್ನಮಯ ಕೋಶ. ಹಂಗ ಎಲ್ಲಾ ದೇಹಗಳು ಈ ಭೂಮಿಯಲ್ಲೇ ಅದ್ಯಾವ. ಅದಕ್ಕೆ ಈ ಭೂಮಿ ಸಮಷ್ಟಿ ದೇಹದ ಅನ್ನಮಯ ಕೋಶ. ಈ ದೇಹದೊಳಗ ಒಂದು ವಿಶ್ವ ಪ್ರಾಣದ, ಅದ ಪ್ರಾಣವನ್ನ ಹೊತ್ತು ಜೀವಿಗಳು ಬದುಕ್ತವ. ಆ ಜೀವಿಗಳಿಗೆ ಪ್ರಾಣ ಕೊಟ್ಟಿರೋದು ಕೂಡ ಅದ ವಿಶ್ವ ಪ್ರಾಣ. ಅದು ಸಮಷ್ಟಿ ದೇಹದ ಪ್ರಾಣಮಯ ಕೋಶ. ಮತ್ತೆ ಆಶ್ಚರ್ಯ ಹೇಗ ಅಂದ್ರ ಮನೋಮಯ ಕೋಶ ಹೇಗದ ಅಂದ್ರ ತಾವು ಸುಮ್ಮನೆ ನೋಡಿ ಎಷ್ಟೆಷ್ಟು ವರ್ಣರಂಜಿತವಾಗಿ ಈ ವಿಶ್ವ ನಮಗ ಕಾಣ್ತದ. ಎಷ್ಟು ಬಣ್ಣಗಳಿದಾವ, ಎಷ್ಟು ವೈವಿಧ್ಯಮಯ ಜೀವಿಗಳಿದಾವ. ಒಂದೇ ಅನ್ನಮಯ ಕೋಶ ಆದರೂ ಕೂಡ, ಈಗ ನೋಡಿ ಒಂದೇ ದೇಹ ಆದರೂ ಕೂಡ ಅದರ ಮನೋಮಯ ಕೋಶ, ಮನಸ್ಸನ್ನೋದು ಎಷ್ಟು ಅದ್ಭುತವಾಗಿ ಅದ.
ಮನಸ್ಸು ಎಷ್ಟು ಕಲ್ಪನೆಗಳನ್ನ ಮಾಡ್ತದೆ, ಎಷ್ಟು ಬಣ್ಣವನ್ನ ಹೊಂದಿದೆ, ಎಷ್ಟು ದೃಷ್ಟಿಕೋನಗಳನ್ನ ಮಾಡ್ತದೆ, ಎಷ್ಟು ಆಸೆಗಳನ್ನ ಮಾಡ್ತದೆ, ಅದು ಎಷ್ಟು ಶೃಂಗಾರವನ್ನ ಮಾಡ್ತದೆ, ಎಷ್ಟರೇ ಅದ್ಭುತ ಅದು. ಹಂಗ ಈ ಸಮಷ್ಟಿ ದೇಹದ ಮನೋಮಯ ಕೋಶ ಹೇಗದ ಅಂದ್ರ, ಸಮಷ್ಟಿ ದೇಹದ ಮನೋಮಯ ಕೋಶ ಇಡೀ ವಿಶ್ವದ ಈ ಬಣ್ಣಗಳು, ಈ ಜೀವಿಗಳ ವೈವಿಧ್ಯ, ಈ ಶೃಂಗಾರ, ಇಷ್ಟೆಲ್ಲ ಒಂದು ತೆರೆಹವಾರಿ ಏನು ಇಷ್ಟು ಶೃಂಗಾರ ಮಾಡಿ ಎಲ್ಲವನ್ನ ಬಣ್ಣಗಳಿಂದ ತುಂಬಿಸಿ ಬಿಟ್ಟಿದೆಯಲ್ಲ, ಅದು ಸಮಷ್ಟಿ ದೇಹದ ಮನೋಮಯ ಕೋಶ. ತೆಂಗಂತದೆ, ಮಾವಂತದೆ, ಎಷ್ಟು ವೈವಿಧ್ಯಮಯ ಜಾತಿಗಳು. ಇಷ್ಟೋ ಮನುಷ್ಯರನ್ನ ನೋಡಿ ಎಷ್ಟು ವೈವಿಧ್ಯಮಯ ರೂಪಗಳು. ಇಷ್ಟೋ ಮನುಷ್ಯನ ಧ್ವನಿಗಳನ್ನ ಕೇಳಿ ಎಷ್ಟು ವೈವಿಧ್ಯಮಯ ಧ್ವನಿಗಳು, ಏನು ರಾಗಗಳು, ಎಷ್ಟು ಅದ್ಭುತವಾದ. ಏನಿದರ ಶೃಂಗಾರ, ಇದು ಇದರ ಮನೋಮಯ ಕೋಶ. ಮನಸ್ಸು ಹಂಗ ವರ್ಣರಂಜಿತವಾಗಿ ಐತಿ, ಹಂಗ ಈ ಸಮಷ್ಟಿ ದೇಹ ಇಷ್ಟು ರೂಪದಿಂದ ಕೂಡೈತಲ್ಲ. ಇಂಥದನ್ನ ನೋಡಿ ಮನ ಹಿಂಗ ವ್ಯಕ್ತಿ ದೇಹದ ಮನ ಹೆಂಗ ಸಂತೃಪ್ತಗೊಳ್ತದ ಈ ಶೃಂಗಾರವನ್ನ ನೋಡಿ. ಅದಕ್ಕಿದೆಲ್ಲ ಶೃಂಗಾರ ಐತಲ್ಲ ಈ ಸಮಷ್ಟಿಯಲ್ಲಿ, ಅದು ಸಮಷ್ಟಿ ದೇಹದ ಮನೋಮಯ ಕೋಶ. ಹಾಗ ಮತ್ತೊಂದು ವಿಜ್ಞಾನಮಯ ಕೋಶ. ಹಾಗ ವಿಜ್ಞಾನಮಯ ಕೋಶದ ಅಂದ್ರ ಎಷ್ಟು ಆಶ್ಚರ್ಯ ನೋಡಿ. ಹಿಂಗ ಅನ್ನವನ್ನ ಎಲ್ಲಾ ದೇಹಗಳು ಉಣ್ತಾವ. ಮನುಷ್ಯ ಉಂಡಾಗ ಮನುಷ್ಯ ದೇಹದಂಗ ಅನ್ನ ಆಗ್ತದ. ಪಕ್ಷಿಗಳು ಉಂಡಾಗ ಪಕ್ಷಿಗಳಂಗ ಅನ್ನ ಆಗ್ತದ. ಅದ ನೀರನ್ನ ನೀವು ಕುಡೀರಿ, ಆ ನೀರು ನಿಮ್ಮ ದೇಹದಲ್ಲಿ ಬಂದು ನಿಮ್ಮಂಗ ವರ್ತನೆ ಮಾಡ್ತದ. ಅದ ಸಸ್ಯಗಳು ನೀರು ಕುಡಿತವ, ಆ ನೀರು ಸಸ್ಯಗಳಲ್ಲಿ ಸಸ್ಯಗಳಿಗೆ ತಕ್ಕಂಗ ಆಗ್ತದ. ಏನು ಆಶ್ಚರ್ಯ. ಮಾವಿನಲ್ಲಿ ಹೋಗಿ ಮಾವಿನ ಸಿಹಿಯೇ ಆಗುತ್ತದ ನೀರು. ಹೆಂಗ ತೆಂಗಿನಲ್ಲಿ ಬಂದು ಹೆಂಗ ಅದು ಅಮೃತವೇ ಆಗ್ತದ ನೀರು. ಒಂದ ನೀರು ತಾನು ಒಂದ ಇದ್ದು ಆಯಾ ವೃಕ್ಷಗಳಲ್ಲಿ ಆಯಾ ಪ್ರಾಣಿಗಳಲ್ಲಿ ಹೋಗಿ ಅದ ನೀರು ದೇಹಗಳಲ್ಲಿ ಬಂದಾಗ ರಕ್ತ ಆಗ್ತದೆ. ಅದ ಸಸ್ಯಗಳಲ್ಲಿ ಹೋದಾಗ ಇನ್ನೊಂದು ರೀತಿ ಆಗ್ತದೆ. ಅದ ನೀರು ಹಿಂಗ ಬಂದಾಗ ಇನ್ನೊಂದು ರೀತಿಯಲ್ಲಿ ಅದು ಮಾರ್ಪಡ್ತದೆ. ಹಿಂಗ ಮಾರ್ಪಡ್ತದಲ್ಲ, ಅದು ಹಿಂಗ ಇನ್ನೊಂದರಲ್ಲಿ ಹೋಗಿ ತೆಂಗಿನ ಹಾಲು ಎಲ್ಲಿ ಕಲ್ಪವೃಕ್ಷದಲ್ಲಿ ಬಂದು ಆ ನೀರು ತೆಂಗಿನ ಹಾಲಾಗಿ ನಮಗೆ ಮಾರ್ಪಟ್ಟು ಉಣಿಸದ. ಅದ ನೀರು ಮಾವಿನಲ್ಲಿ ಹೋದ್ರ ಮಾವಿನ ರಸವಾಗಿ ಮಾರ್ಪಡ್ತದಲ್ಲ ಹೊರತಾಗಿ ಅಲ್ಲಿ ತೆಂಗಿನ ಹಾಲಾಗೋದಿಲ್ಲ. ಈ ಗಿಡದಾಗ ಹೋಗಿ ಅಲ್ಲಿ ಎಂಡವೇ ಆಗ್ತದ, ಅದರಲ್ಲಿ ತೆಂಗಿನ ನೀರಾಗುವುದಿಲ್ಲ. ನನ್ನಲ್ಲಿ ಬಂದು ರಕ್ತವೇ ಆಗ್ತದೆ, ಇಲ್ಲಿ ಬಂದು ತೆಂಗಿನ ಹಾಲು ಆಗಂಗಿಲ್ಲ. ಅಂದ್ರ ಅದಕ್ಕೆ ಎಷ್ಟರ ಬುದ್ಧಿ ಇರಬೇಕು, ಎಷ್ಟರ ಒಂದು ಕ್ರಮವತ್ತಾದ ವಿಜ್ಞಾನ ಇರಬೇಕು, ಅದು ಎಷ್ಟರ ಸಂಶೋಧನಾತ್ಮಕವಾಗಿರಬೇಕು. ಎಲ್ಲವಕ್ಕೂ ಅವುಗಳದೇ ರೂಪ ಆಗಿ ಅವುಗಳಿಗೆ ಶಕ್ತಿ ಕೊಟ್ಟು ಹಿಂಗ ಅವುಗಳಲ್ಲಿಯೇ ಅದು ಹಿಂಗ ನಿಂತದಲ್ಲ, ಅದು ಈ ಸಮಷ್ಟಿಯ ವಿಜ್ಞಾನಮಯ ಕೋಶ. ಹಂಗ
ಸಮಷ್ಟಿಯ ಆನಂದಮಯ ಕೋಶ ಹೇಗದ ಅಂದ್ರ ರುಚಿಯಾದ ಹಣ್ಣುಗಳು ಸಿಕ್ಕುವು, ಅವುಗಳು ಹೆಂಗ ಘಮಘಮಿಸುವ ವಾಸನೆಯನ್ನ ಚೆಲ್ಲುತ್ತವ, ಹೆಂಗ ಹೂವುಗಳದವ ಅವು ತಮ್ಮ ಸುವಾಸನೆಯನ್ನ ಚೆಲ್ತವ. ಇಡೀ ಭೂಮಂಡಲ ಕಂಗೊಳಿಸ್ತದ. ಏನು ಮನುಷ್ಯ ಯಾವುದನ್ನ ಅದರ ಆನಂದವನ್ನ ನೋಡಿ ಅಂದ್ರ ಅದರ ಸೌಂದರ್ಯವನ್ನ ನೋಡಿ ಯಾವಾಗ ಆನಂದ ಆಗ್ತಾನಲ್ಲ, ಅಂತಹ ಸೌಂದರ್ಯ ಈ ಸಮಷ್ಟಿ ದೇಹದ ಅನ್ನಮಯ ಕೋಶ. ರೂಪ ಬೇರೆ, ಸೌಂದರ್ಯ ಬೇರೆ. ರೂಪ ರೂಪ ಅದು ಎಲ್ಲದು ರೂಪವೇ. ಹೂವಿಗೂ ರೂಪದ, ಹೂವಿಗೂ ಪ್ರಾಣದ, ಹೂವಿಗೂ ಕೂಡ ಒಂದು ರೂಪ. ಆ ಹೂವು ಕೂಡ ತನ್ನದೇ ಆದ ವಿಜ್ಞಾನಮಯ ಕೋಶ ಹೊಂದಿದ. ಅಂತ ಹೂವಿನ ಒಟ್ಟಾರೆ ಸೌಂದರ್ಯ ಮತ್ತು ಅದರ ಗಂಧ ಅದರ ಆನಂದಮಯ ಕೋಶ ಹೆಂಗೋ ಹಂಗ ಈ ವಿಶ್ವದ ಒಂದು ಏನು ಸೌಂದರ್ಯ ಇದೆ, ಈ ವಿಶ್ವದ ಏನು ಸೌಂದರ್ಯ ಸೂಸ್ತದ ಎಲ್ಲವೂ ಕೂಡ ಅದು ಆನಂದಮಯ ಕೋಶ. ವಿಶ್ವದ ಆನಂದಮಯ ಕೋಶ ಎಲ್ಲದ ಅಂದ್ರೆ ಅದು ಮಾಯಾ ಸ್ವರೂಪದಲ್ಲಿ ಅದ. ಜೀವಿಯ ಆನಂದಮಯ ಕೋಶ ಎಲ್ಲದ ಅಂದ್ರ ಕಾರಣ ಶರೀರದಲ್ಲಿ ಅದ. ಕಾರಣ ಶರೀರ ಅಂದ್ರ ಹಿಂಗ ನಿದ್ರಾವಸ್ಥೆ ಅಂತ ಕರಿತೀವಿ. ನಿದ್ರಾವಸ್ಥೆಯಲ್ಲಿ ಆನಂದ ಅಂತ ಅನ್ನಿಸ್ತದ. ಹಂಗ ಸಮಷ್ಟಿ ದೇಹದಲ್ಲಿ ಮಾಯೆಯಲ್ಲಿ ಅದು ಆನಂದ ಕೋಶದ. ವ್ಯಷ್ಟಿಯಲ್ಲಿ ಅದು ಅಜ್ಞಾನ ಸ್ವರೂಪದಲ್ಲಿ ಅಂದ್ರ ಹಿಂಗ ನಿದ್ರಾವಸ್ಥೆ. ನಿದ್ರೆ ಅಂದ್ರ ಕತ್ತಲು, ಆ ಕತ್ತಲಿನಲ್ಲಿ ಆನಂದಮಯ ಕೋಶ ಅದ. ಅದ ಹಿಂಗ ಸಮಷ್ಟಿಯಲ್ಲಿ ಹೋದ್ರ ಅದು ಈ ಜಗತ್ತು ಎಲ್ಲೇ ಅದು ಲಯಗೊಳ್ತದಲ್ಲ, ಯಾವುದು ಜಗತ್ತು ಹಿಂಗ ಮೊದಲು ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ಯಾವ ಗರ್ಭದಲ್ಲಿ ಇತ್ತಲ್ಲ, ಯಾವದರಿಂದ ಈ ಜಗತ್ತೆಲ್ಲ ಉತ್ಪತ್ತಿ ಆಯ್ತಲ್ಲ, ಅಂತ ಸ್ಥಳಕ್ಕೆ ಮಾಯಾ ಅಂತ ಕರೀತಾರೆ. ಅಂತ ಮಾಯಾ ಅದರ ಆನಂದಮಯ ಕೋಶ. ಹಂಗ ಅಂತ ಆನಂದಮಯ ಕೋಶವು ಕೂಡ ಈ ಜಾಗೃತಿನಲ್ಲಿ ಹೆಂಗ್ ಪ್ರಕಟ ಆಗೈತಿ ಅಂದ್ರ ಸೌಂದರ್ಯ ರೂಪದಿಂದ ಪ್ರಕಟ ಆಗೈತಿ. ಅದಕ್ಕ ಈ ಜಗತ್ತಿನ ಸೌಂದರ್ಯವನ್ನ ಸವಿದಿವಿ ನಾವು ಅಂದ್ರ, ಆ ಸೊಬಗನ್ನ ನಾವು ಸವಿದಿವಿ ಅಂದ್ರ ನಮಗ ಆನಂದ ಅನ್ನಿಸ್ತದ. ಅಂದ್ರ ಇಂಥ ಆನಂದಮಯ ನನಗೆ ಯಾವಾಗ ಆನಂದ ಅನ್ನಿಸ್ತದಂದ್ರ ಆ ಜಗತ್ತಿನ ಅತೀಮ ಸೌಂದರ್ಯವನ್ನ ನೋಡಿ, ಅಸೀಮ ಸೌಂದರ್ಯವನ್ನ ನೋಡಿ ನನಗ ಆನಂದ ಅನ್ನಿಸ್ತದ. ಹಂಗ ಇಡೀ ವಿಶ್ವದ ಸ್ಥೂಲ ದೇಹ ಅಂದ್ರ ಯಾವ ಎಲ್ಲ ಒಟ್ಟು ಜೀವಿಗಳ ದೇಹ, ಆ ದೇಹಕ್ಕೆ ಕಾರಣವಾದ ಭೂಮಿ ಸಮಷ್ಟಿ ದೇಹ. ಜೀವಿಗಳಲ್ಲಿರುವ ಪ್ರಾಣ, ಹಂಗ ಈ ಭೂಮಿಯಲ್ಲಿರುವ ವಿಶ್ವ ಪ್ರಾಣ ಎಲ್ಲವೂ ಪ್ರಾಣಮಯ ಕೋಶ. ಈ ಜೀವಿಗಳಲ್ಲಿರುವ ಒಂದು ರೂಪ, ವೈವಿಧ್ಯಮಯ ಒಂದು ರೂಪ ಏನದ, ಆ ರೂಪ ಎಲ್ಲವೂ ಕೂಡ ಮನೋಮಯ ಕೋಶ. ಅದರ ಕ್ರಮವತ್ತಾದ ಬೆಳವಣಿಗೆ ಏನದ, ಆಯಾ ರೂಪದಲ್ಲಿ ಬಂದು ಆಯಾ ರೀತಿಯಲ್ಲಿ ಕೆಲಸ ಮಾಡ್ತದಲ್ಲ, ಅದೆಲ್ಲವೂ ವಿಜ್ಞಾನಮಯ ಕೋಶ. ಕೊನೆಗೆ ತನ್ನದೇ ಆದ ಒಂದು ಸೀಮ ಸೌಂದರ್ಯವನ್ನ ಈ ವಿರಾಟ ವಿಶ್ವ ಹೊಂದ್ಯದಲ್ಲ, ಅಂಥ ಸೌಂದರ್ಯವನ್ನ ಕಂಡು ಜೀವಿಗಳು ಆನಂದ ಪಡ್ತಾವಲ್ಲ, ಅದು ಈ ಸಮಷ್ಟಿ ದೇಹದ ಆನಂದಮಯ ಕೋಶ. ಹಿಂಗ ಸಮಷ್ಟಿ ದೇಹ ಈಶನದು, ಹಿಂಗ ವ್ಯಕ್ತಿ ದೇಹ ಜೀವನದು. ಇಂಥ ಸಮಷ್ಟಿ ದೇಹ ಎಲ್ಲವೂ ಕೂಡ ಇದು ಈಶ ಸ್ವರೂಪ. ಹೆಂಗ ನಿಮ್ಮ ದೇಹವನ್ನ ಕಂಡು ಹಿಂಗ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ,
ನಿಮ್ಮ ದೇಹದಲ್ಲಿ ನಿಮ್ಮನ್ನ ಹೆಂಗ ನೋಡ್ತಾರ ಹಂಗ ಸಮಷ್ಟಿ ದೇಹದಲ್ಲಿ ನಾವು ಈಶನನ್ನೇ ಕಾಣಬೇಕು. ನಿಮ್ಮ ದೇಹದಲ್ಲಿ ನಿಮ್ಮನ್ನ ನೋಡ್ತಾರೋ ಇಲ್ಲೋ? ಈಗ ನಿಮ್ಮನ್ನ ಕಾಣಬೇಕಾದ್ರೆ ನಿಮ್ಮ ದೇಹದ ಮುಖಾಂತರ ಕಾಣ್ತಾರೋ ಇಲ್ಲೋ? ಪ್ರತಿಯೊಬ್ಬರನ್ನು ಕೂಡ ಅವರವರನ್ನ ನೋಡ್ಬೇಕಾಗಿತ್ತು ಅಂದ್ರೆ ಅವರವರ ದೇಹದ ಮುಖಾಂತರ ಅವರನ್ನ ನೋಡ್ತಾರೋ ಇಲ್ಲ ಹೆಂಗ ನೋಡ್ತಾರೋ? ಹೆಂಗ ನಿಮ್ಮನ್ನ ನಿಮ್ಮ ದೇಹದ ಮುಖಾಂತರ ಅಂದ್ರೆ ದೇಹವನ್ನ ಉಪಾಧಿಯಾಗಿಟ್ಟು ನಿಮ್ಮನ್ನ ನೋಡ್ತಾರೋ ಹಂಗ ಆ ಈಶನನ್ನ ಕಾಣಬೇಕು ಅಂದ್ರ ಈಶನ ದೇಹವನ್ನ ಉಪಾಧಿಯಾಗಿ ನಿಂತು ಆತನನ್ನ ಕಾಣಬೇಕು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಎತ್ತಗಂತ ನೋಡಲಿ ನಾನು ಹೇಳು. ಎತ್ತಗ ನೋಡಿದ್ರು ನೀನದಿ, ಇದು ನಿನ್ನದೇ ದೇಹ. ನೀನು ಈಶನನ್ನ ಕಾಣಬೇಕು ಅಂದ್ರ ಸರ್ವವನ್ನು ಪ್ರೀತಿಸಬೇಕು. ಯಾಕಂದ್ರ ಅದು ಈಶನ ದೇಹ. ಏನು ನಿನ್ನ ಕಣ್ಣಿಗೆ ಇಷ್ಟು ವಿರಾಟ ವಿಶ್ವವಾಗಿ ಕಾಣ್ತದಲ್ಲ ಅದು ಈಶನ ದೇಹ. ಈಶನನ್ನ ಅಂದ್ರೆ ನಿನ್ನನ್ನ ನಿನ್ನ ದೇಹ ಹಿಡಿದ ಹೆಂಗ ಗುರುತಿಸ್ತಾರೋ ಹಂಗ ಶಿಷ್ಯನೇ ನೀನು ಈಶನನ್ನ ಕಾಣಬೇಕಾಗಿತ್ತು ಅಂದ್ರೆ ಈಶನ ದೇಹವನ್ನ ಕಂಡು ಅದರ ಮುಖಾಂತರವನನ್ನ ಗುರುತಿಸು. ಇದು ಸಮಷ್ಟಿ ದೇಹದ ಆ ಸಮಷ್ಟಿ ದೇಹದಲ್ಲಿ ಹಿಂಗ ಪಂಚಕೋಶಗಳನ್ನ ಗುರು ಆ ಸಮಷ್ಟಿ ದೇಹದ ವಿವಿಧ 5 ಸ್ತರಗಳನ್ನ ಶಿಷ್ಯನಿಗೆ ತೋರಿಸ್ತಾನ. ನೋಡು, ಇದೆಲ್ಲವೂ ಈಶನ ಪಂಚಕೋಶಗಳು. ನಿನ್ನೆಲ್ಲ ಒಟ್ಟು ದೇಹ ಅದು ಈಶನ ಅನ್ನಮಯ ಕೋಶ. ನಿನ್ನೆಲ್ಲ ಜೀವಿಗಳ ಪ್ರಾಣ ಒಟ್ಟುಗೂಡಿಸಿದರ ಅದು ಸಮಷ್ಟಿ ದೇಹದ ವಿಶ್ವಪ್ರಾಣ. ನಿನ್ನೆಲ್ಲ ಮನಸ್ಸನ್ನ ಒಟ್ಟುಗೂಡಿಸಿದರ ಎಲ್ಲರ ಮನಸ್ಸು ಕೂಡ ಅದು ಈಶನ ಮನೋಮಯ ಕೋಶ. ನಿನ್ನೆಲ್ಲ ಬುದ್ಧಿಯನ್ನ ಒಟ್ಟುಗೂಡಿಸಿದರೆ ಅದು ಈಶನ ವಿಜ್ಞಾನಮಯ ಕೋಶ. ನಿನ್ನೆಲ್ಲ ಆನಂದವನ್ನ ಒಟ್ಟುಗೂಡಿಸಿದರೆ ಅದು ಆನಂದಮಯ ಕೋಶ. ನೀನು ಜ್ವಾಳದ ಕಾಳಿದ್ದಂಗ ನಿನಗೇನ ಅನ್ನಮಯ ಕೋಶ ಬಂದದಲ್ಲ ಅದ ರಾಶಿಯಿಂದ ತೆಗೆದಿವಿ. ಅದು ಸಮುದ್ರ ಇದ್ದಂಗ ಅದು ಹಿಂಗ ಅನ್ನಮಯ ಕೋಶದ ಹಿಂಗ ಒಂದ್ ಹನಿ ಬಂದೈತೆ ಅಂದ್ರೆ ಎಲ್ಲಿಂದ ಬಂತು? ಸಮುದ್ರದಿಂದ ಬಂದೈತೆ ಅಷ್ಟ. ಹೆಂಗ ಹನಿ ಹಿಂಗ ಅದರಲ್ಲಿ ಬಿದ್ದರೆ ಅದು ಸಮುದ್ರ ಆಗ್ತದ, ಹಂಗ ನಿನ್ನ ಅನ್ನಮಯ ಕೋಶದ ತುಂಡು ಎಲ್ಲಿಂದ ಬಂದೈತಿ ಅಂದ್ರ ಅದು ಸಮಷ್ಟಿ ದೇಹದಿಂದ ಹಿಂಗ ತೆಗೆದೀವಿ. ನಿನ್ನ ಪ್ರಾಣ ಎಲ್ಲಿದು ಅಂದ್ರ ಅದು ಸಾಗರವೆಂಬ ವಿಶ್ವ ಪ್ರಾಣದಲ್ಲಿ ಐತಿ. ಹಂಗ ನಿನ್ನ ಮನಸ್ಸು ಕೂಡ ಒಟ್ಟುಗೂಡಿಸಿದರೆ ಎಲ್ಲರ ಮನವನ್ನ ಒಟ್ಟುಗೂಡಿಸಿದರೆ ಅದು ಈಶನ ಮನ ಐತಿ. ಎಲ್ಲರ ಬುದ್ಧಿಯನ್ನ ಒಟ್ಟುಗೂಡಿಸಿದರೆ ಸಮಷ್ಟಿ ಈಶನ ಸಮಷ್ಟಿ ದೇಹದ ಬುದ್ಧಿ ಐತಿ. ಎಲ್ಲರ ಆನಂದವನ್ನ ಒಟ್ಟುಗೂಡಿಸಿದರೆ ಅದು ಹೆಂಗ ಈಶನ ಆನಂದಮಯ ಕೋಶ ಐತಿ. ಹೆಂಗ ನೀನು ಆ ಈ ಸಮಷ್ಟಿ ದೇಹದಲ್ಲಿ 5 ಕೋಶಗಳನ್ನ ನೋಡು ಅಂತೇಳಿ ಶಿಷ್ಯನಿಗೆ ಗುರು ಮಾರ್ಗದರ್ಶನವನ್ನ ಮಾಡ್ತಾನ. ಶಿಷ್ಯ ಸಂಪ್ರೀತಗೊಳ್ತಾನ. ಉಳಿದದ್ದನ್ನ ಗುರು ನಾಳೆ ಬೆಳಕ ಚೆಲ್ತಾನ. ಎಲ್ರಿಗೂ ನಮಸ್ಕಾರ.